ಧಿಕ್ಕಾರ ಧಿಕ್ಕಾರ. ಇದರ ಸರದಾರ, ಸಿದ್ದು ಇದರ ಸರದಾರ, ಕುಟ್ಲದ ಜನರಿಗೆ ಗ್ರಾಚಾರ. ಕಾಂಗ್ರೆಸ್ ಪಾರ್ಟಿ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಧಿಕ್ಕಾರ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಕಾರ್ಮಿಕ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕಾರ್ಮಿಕ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕೊಡಿ ಮರಳು ಕೊಡಿ, ಹಲ್ಲು ಕೊಡಿ ಮರಳು ಕೊಡಿ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಗಣಪತಿ ಶರಣೋ ಗಣಪತಿ ಕುಮಾರಿ ಗಣಪತಿ ಶರಣೋ ಮಂಗಳೇರು ಗಣಪತಿ ಶರಣೋ ವಿನಾಯಕ ಮಂಗಳವರ ಶರಣೋ ಬಲನೆ ಏಕದಂತನೆ ಸುತನೆ ಮಾಧವರಿಲ್ಲವೋ ಗಣಪತಿ ಕುಮಾರಿ ಗಣಪತಿ ಶರಣೋ ಹೇಳಿದ ಹಾಗೆ ಹೇಳ್ಬೇಕು. ಧಿಕ್ಕಾರ 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 ಧಿಕ್ಕಾರ. ಕಾಂಗ್ರೆಸ್ ಪಾರ್ಟಿ ತತ್ವಾರ, ಅಲ್ಲೂ ಹೊರಗಿಗೆ ತತ್ವಾರ, ಕುಟ್ಟ ದಕ್ಕಲಿಗೆ ಗ್ರಾಚಾರ, ಕುಟ್ಟ ದಕ್ಕಲಿಗೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕಲ್ಲು ಮರಳು ಇಲ್ಲಾಯ್ತು. ಬಂದರೋ ಹೋದರೋ ಗುಂಡೂರಾಯರು, ತಿಂಗಳಿಗೆ ಒಮ್ಮೆಯೂ ಕಾಣದಾದರು, ತಿಂಗಳಿಗೆ ಒಮ್ಮೆಯೂ ಕಾಣದಾದರು. ಕಲ್ಲು ಕೊರೆ ರೇಖೆಗಳು ಜಾಸ್ತಿ ಮಾಡಿದ್ರು. ಬಂದರೋ ಹೋದರೋ ಗುಂಡೂರಾಯರು, ಬಂದರೋ ಗುಂಡೂರಾಯರು, ಬಂದರೋ ಹೋದರೋ ಗುಂಡೂರಾಯರು, ಹೋದರೋ ಗುಂಡೂರಾಯರು. ಹಗರಣದಲ್ಲಿ ಬಿದ್ದು ಕಲ್ಲು ಕೋರೆ ಕದ್ದು, ಛೀ ಛೀ ಸಿದ್ದು, ಛೀ ಛೀ ಸಿದ್ದು. ಯುಟಿ ಖಾದರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಗುಂಡೂರಾಯರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮತ್ತು ಮರಳುಗಾರಿಕೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಈ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಉಪಸ್ಥಿತಿಯಲ್ಲಿರುವ ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ನಮ್ಮ ಪಕ್ಷದ ಜಿಲ್ಲೆಯ ಪ್ರಧಾನ ಈ ದಿವಸ ಮಂಗಳೂರಿನ ತಾಲೂಕು ಕಚೇರಿಯ ಎದುರು ಇವತ್ತು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪ್ರತಿಭಟನೆಯನ್ನು ಮಾಡುವ ಮೂಲಕ ಮತ್ತೊಮ್ಮೆ
ವಿಧಾನವನ್ನ ಎಚ್ಚರಿಸುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡದಿಂದ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ಕುಂಬಲ್ ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ರಾಜ್ಯ ಕಾರ್ಯದರ್ಶಿಗಳು ನಮ್ಮ ಜಿಲ್ಲೆ ಪರವಾಗಿ ಸ್ವಾಗತಿಸುತ್ತಾ ನಮ್ಮ ಜಿಲ್ಲೆಯ ಶಾಸಕ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಇದೀಗ ಈ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಕುಂಬಲ್ ಧರಣಿಯನ್ನು ಉದ್ಘಾಟಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. बोलो भारत माता की जय, बोलो भारत माता की जय, भारतीय जनता पार्टी की जय, भारतीय जनता पार्टी की जय. ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕಿವಿಹಿಡಿಯುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಕ್ಯಾಪ್ಟನ್ ವಿಜಯ್ ಚೌಟ ಅವರು, ನಮ್ಮ ಜಿಲ್ಲೆಯ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಅಮರನಾಥ್ ಕೋಟ್ಯಾನ್ ಅವರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಅವರು, ನಮ್ಮ ಮಂಗಳೂರು ದಕ್ಷಿಣದ ಈ ಎಲ್ಲ ವ್ಯವಸ್ಥೆಗೆ ಸಂಪೂರ್ಣ ಸಹಕಾರವನ್ನು ಮಾಡಿರುವಂತಹ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಕಿಶೋರ್ ಕುಮಾರ್ ಗುತ್ತೂರ್ ಅವರು, ನಮ್ಮ ಮಾಜಿ ವಿಧಾನ ಕನ್ನಡ ಜಿಲ್ಲೆಯಲ್ಲಿ ಕೆಂಪುಗಲ್ಲು ಮತ್ತು ಮರಳಿನ ಸಮಸ್ಯೆಯಿಂದಾಗಿ ಸಾವಿರಾರು ಕಾರ್ಮಿಕರು ಬೀದಿ ಪಾಲಾಗಿರುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇದರ ಬಗ್ಗೆ ಭಾರತದ ದಿನಗಳಲ್ಲಿ ಸಮಸ್ಯೆ ಆದ ತಕ್ಷಣ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ನಡೆಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದು ಸರಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಜನತೆಯ ಪರವಾಗಿ ಹೋರಾಟವನ್ನು ಮಾಡಿತ್ತು. ನಂತರ ನಮ್ಮ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸನ್ಮಾನ್ಯ ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕೂಡ ಈ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಈ ಸಮಸ್ಯೆಯನ್ನು ತಿಳಿಸುವಂತ ಕೆಲಸವನ್ನು ಕೂಡ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಧಾನಸಭೆಯ ಶಾಸಕರು ಮತ್ತು ಶಾಸಕರು ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ನಮ್ಮ ಬಿಜೆಪಿಯ ವತಿಯಿಂದ ಸಂಸದರು ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕೂಡ ಈ ಸಮಸ್ಯೆಯ ಗಂಭೀರತೆಯನ್ನು ತಿಳಿಸುವಂತ ಕೆಲಸವನ್ನ ಇಲ್ಲಿ ಜಿಲ್ಲೆಯ ಬಿಜೆಪಿಯ ವತಿಯಿಂದ ನಾವು ಮಾಡಿದ್ದೇವೆ. ರಾಜ್ಯದ ಅಧಿಕಾರಿಗಳಿಗೆ ಕೂಡ 2-3 ಸಲ ಇದರ ಬಗ್ಗೆ, ಈ ಗಂಭೀರ ಸಮಸ್ಯೆಯ ಬಗ್ಗೆ, ಕಾರ್ಮಿಕರ ಆಗುತ್ತಿರುವಂತಹ ತೊಂದರೆಯ ಬಗ್ಗೆ ತಿಳಿಸುವಂತ ಕೆಲಸವನ್ನ ಮನವರಿಕೆ ಮಾಡುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡಿದ್ದೇವೆ. ನಿರಂತರವಾಗಿ 4 ತಾರೀಕು, 5 ತಾರೀಕು, 6 ತಾರೀಕು ಈ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡುತ್ತಿರುವಂತಹ ದಿನೇಶ್ ಗುಂಡೂರಾವ್ ಅವರು ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ನಡೆಸದೆ ಕೇವಲ ಅವರವರೊಳಗೆ ಅಧಿಕಾರಿಗಳ ಮಧ್ಯೆ ಸಭೆಯನ್ನು ನಡೆಸಿಕೊಂಡು ಈ ಗಳಿಗೆ ತನಕ ಈ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಜಿಲ್ಲೆಯ ಸಮಸ್ಯೆಯನ್ನ ತಿಳಿಯುವ ಮಟ್ಟಿನಲ್ಲಿ ಒಂದು ಸಾರ್ವತ್ರಿಕ ಸಭೆಯನ್ನು ಕೂಡ ಮಾಡದೆ ಈ ಗಂಭೀರ ಸಮಸ್ಯೆಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವೈಫಲ್ಯ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ಸಮಸ್ಯೆಯನ್ನು ಕೇಳಿದ್ದಾರೆ ಹೊರತು ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಗತ್ಯ ಕ್ರಮವನ್ನು ತಗೊಳ್ಳಿಲ್ಲ ಅಂತ ಹೇಳಿಕೆ ಅತ್ಯಂತ ಬೇಸರದಿಂದ ಹೇಳಿಕೆ ಇಚ್ಛೆ ಪಡ್ತೇನೆ. ಈ ಜಿಲ್ಲೆಯವರಾಗಿದ್ದುಕೊಂಡು ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿ ಪ್ರಾರಂಭದ ದಿನಗಳಲ್ಲಿ ಈ ಸಮಸ್ಯೆಯನ್ನು ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಪ್ರತಿಭಟನೆ ಮಾಡುವುದು ಬೇಡ ಎನ್ನುವ ರೀತಿಯಲ್ಲಿ ಕಾರ್ಮಿಕ ವರ್ಗದ ಆ ಸಂಘಟನೆಗೆ ಹೇಳಿದ ನಂತರ ಇವತ್ತಿನವರೆಗೆ ಆ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಕೊಡಿಸುವಲ್ಲಿ ಈ ಸ್ಪೀಕರ್ ಯುಟಿ ಖಾದರ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕೇವಲ ಮೀಟಿಂಗ್, ಅವರವರೊಳಗೆ ಮೀಟಿಂಗ್ ಮತ್ತು
ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಹೊರತು ಯಾವುದೇ ರೀತಿಯ ಸಮಸ್ಯೆಯನ್ನು ಗಂಭೀರವಾಗಿ ತಗೊಳ್ಳದೆ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವೈಫಲ್ಯವಾಗಿದ್ದಾರೆ. ಈ ಜಿಲ್ಲೆಯಲ್ಲಿ ಕಾರ್ಮಿಕ ವರ್ಗ ಕಂಗಾಲಾಗಿದ್ದಾರೆ. ರಕ್ತ ಹಿಂಡುವ ಈ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಸುಳ್ಯದಲ್ಲಿ ಒಬ್ಬ ಕಾರ್ಮಿಕ ಕೆಂಪು ಕಲ್ಲು ಮತ್ತು ಹೊಯ್ಗೆ ಸಿಗದ ಕಾರಣ ಆತ್ಮಹತ್ಯೆ ಪ್ರಯತ್ನ ಮಾಡಿರುವಂತದ್ದನ್ನು ಕೂಡ ಒಂದು ಗಂಭೀರವಾಗಿ ತಗೊಳ್ಳದಂತ ಈ ಒಂದು ಸರ್ಕಾರ, ಈ ಜಿಲ್ಲಾಡಳಿತ ಇದಕ್ಕೆ ಏನೇ ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದು ಹೊತ್ತು ಊಟಕ್ಕೂ ಇವತ್ತು ಸಮಸ್ಯೆ ಆಗುವಂತ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಕಟ್ಟಡ ಕಾರ್ಮಿಕರು ಇವತ್ತು ಕೇವಲ ನಾವು ಹೊಯ್ಗೆ ಆ ಚಟ್ಟಿಯನ್ನು ಖಾಲಿ ತೋರಿಸಿದ್ದೇವೆ. ಇದು ಖಾಲಿ ಸಾಂಕೇತಿಕ ಅಲ್ಲ, ಇದು ಸತ್ಯ. ಇವತ್ತು ಆ ಬುಟ್ಟಿಯನ್ನ ಹರಾಜು ಹಾಕುವಂತ ಪರಿಸ್ಥಿತಿ ಕಾರ್ಮಿಕ ವರ್ಗಕ್ಕೆ ಬಂದಿದೆ. ಇವತ್ತು ಅದನ್ನ ಆ ಗುಜರಿಗೆ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅದನ್ನು ಗುಜರಿಗೆ ಮಾರಿ ಬದುಕುವಂತ ಪರಿಸ್ಥಿತಿ ಕಾರ್ಮಿಕ ವರ್ಗಕ್ಕೆ ನಿರ್ಮಾಣ ಆಗಿದೆ. ಇವತ್ತು ಕಟ್ಟಡ ಮನೆ ನಿರ್ಮಾಣದ ಎಲ್ಲ ಕೆಲಸ ಕಾರ್ಯ ನಿಂತಿದೆ. ಇವತ್ತು ಇಂಜಿನಿಯರ್ಗಳ ಪ್ರಮುಖರಾಗಿರುವಂತಹ ಒಬ್ಬರು ನಾಗೇಶ್ ಅನಯ್ಯ ಅವರು, ಈ ಜಿಲ್ಲೆಯ ಹಿರಿಯರು, ಅವರು ಕೂಡ ಈ ಕಲ್ಲು ಮತ್ತು ಸಮಸ್ಯೆಯ ಕಾರಣಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಕಾರ್ಮಿಕ ವರ್ಗ ಕಂಗಾಲಾಗಿದೆ. ಕಟ್ಟಡ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಧರಣಿ ಸತ್ಯಾಗ್ರಹವನ್ನು ಮಾಡುವಂತ ಅನಿವಾರ್ಯತೆ ದುರ್ದೈವ ನಮ್ಮ ಜಿಲ್ಲೆಯ ಜನರಿಗೆ ಬಂದಿದೆ. ಕಾರಣ ಏನು ಅಂತ ಕೇಳಿದ್ರೆ, ಈ ಪ್ರತಿಭಟನೆ ಅಥವಾ ಧರಣಿ ಯಾಕೆ ಅಂತ ಕೇಳಿದ್ರೆ, ನಮಗೆ ಕೆಂಪು ಕಲ್ಲು ಸಿಗ್ತಾ ಇಲ್ಲ, ಹೊಯ್ಗೆ ಸಿಗ್ತಾ ಇಲ್ಲ. ಹೆಚ್ಚು ಕಡಿಮೆ 4-5 ತಿಂಗಳಿಂದ ಕೆಂಪು ಕಲ್ಲು ಮನೆ ಕಟ್ಟುವವರಿಗೆ, ಕಟ್ಟಡ ಕಟ್ಟುವವರಿಗೆ ಕೆಂಪು ಕಲ್ಲು ಮತ್ತು ಹೊಯ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬೇಕಾದಷ್ಟು ಕೆಂಪು ಕಲ್ಲಿದೆ, ಬೇಕಾದಷ್ಟು ಹೊಯ್ಗೆ ಇದೆ. ಇಡೀ ರಾಜ್ಯಕ್ಕೆ ಕೊಡುವಷ್ಟು ಕೆಂಪು ಕಲ್ಲಿದೆ, ಇಡೀ ರಾಜ್ಯಕ್ಕೆ ಕೊಡುವಷ್ಟು ಹೊಯ್ಗೆ ನಮ್ಮಲ್ಲಿದೆ. ಇದು ಇದ್ದು ಸಹ ಇವತ್ತು ನಮಗೆ ಇಲ್ಲ ಅಂತ ಹೇಳಿಕೊಂಡು ನಾವು ಧರಣಿಯನ್ನು ಮಾಡುವಂತಹ ಒಂದು ದುರ್ಗತಿ ನಮ್ಮ ಪಾಲಿಗೆ ಬಂದಿದೆ. ಇದು ಭಾರತೀಯ ಜನತಾ ಪಾರ್ಟಿಗೆಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಸಂಕಷ್ಟದ ಪರವಾಗಿ ಧ್ವನಿ ಎತ್ತುವಂತಹ ಧರಣಿ. ಯಾಕಂತ ಹೇಳಿದ್ರೆ, ಇಲ್ಲಿ ಬಂದಂತ ಪೊಲೀಸ್ ಕಮಿಷನರ್ ಅವರು ಕೆಂಪು ಕಲ್ಲನ್ನ ಇಲ್ಲಿಗಲ್ ಆಗಿ ತೆಗೆಯುತ್ತಾ ಇದ್ದಾರೆ ಅಂತ ಹೇಳಿಕೊಂಡು ಅದನ್ನು ನಿಲ್ಲಿಸಿದ್ರು. ಹೊಯ್ಗೆಯನ್ನ ಇಲ್ಲಿಗಲ್ ಆಗಿ ತೆಗೆಯುತ್ತಾ ಇದ್ದಾರೆ ಅಂತ ಹೇಳಿಕೊಂಡು ನಿಲ್ಲಿಸಿದ್ರು. ಸರಿ, ಇಲ್ಲಿಗಲ್ ಆದ್ರೆ ಲೀಗಲ್ ಮಾಡುವಂತಹ ಪ್ರಕ್ರಿಯೆಯನ್ನು ಯಾರು ಮಾಡಬೇಕು? ಈಗಾಗಲೇ 2-3 ತಿಂಗಳಿಂದ ಸರ್ಕಾರದ ಜೊತೆ ಈ ಜಿಲ್ಲೆಯ ಶಾಸಕರು, ನಾವೆಲ್ಲರೂ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜವಾಬ್ದಾರಿ ಇರುವಂತಹ ಮತ್ತೆ ಕೆಲವು ಯೂನಿಯನ್ ಅಧ್ಯಕ್ಷರುಗಳು ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೇವೆ. ವಿಧಾನಸೌಧದಲ್ಲಿ ಸಂಬಂಧಪಟ್ಟಂತಹ ಮಂತ್ರಿಗಳನ್ನ ಕರೆದು, ಗಣಿ ಸಚಿವರನ್ನ ಕರೆದು, ಸೆಕ್ರೆಟರಿಯನ್ನ ಕರೆದು, ಡೈರೆಕ್ಟರ್ನ ಕರೆದು ಒಂದು ಸಭೆಯನ್ನ ಮಾಡ್ತೇವೆ. ಆ ಸಭೆಯಲ್ಲಿ ಹೋದ ಗುರುವಾರ, ಅದರ ಹಿಂದಿನ ಗುರುವಾರ ಕ್ಯಾಬಿನೆಟ್ ಅಲ್ಲಿ ತರ್ತೇವೆ, ಇದನ್ನು ಸಂಪೂರ್ಣ ಪರಿಹಾರ ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟರು. ಆ ಗುರುವಾರ ಕ್ಯಾಬಿನೆಟ್ಗೆ ತರಲಿಲ್ಲ, ಮೊನ್ನೆ ಗುರುವಾರ ಕ್ಯಾಬಿನೆಟ್ಗೆ ತಂದಿದ್ದಾರ ಗೊತ್ತಿಲ್ಲ. ಆದರೆ ಇವತ್ತಿನವರೆಗೆ ಕಲ್ಲು ಮತ್ತು ಹೊಯ್ಗೆ ಯಾರಿಗೂ ಸಿಗ್ತಾ ಇಲ್ಲ. ಇಲ್ಲಿ ಕಲ್ಲು ಮತ್ತು ಹೊಯ್ಗೆ ಅಂತ ಹೇಳಿದ್ರೆ ಊಟಕ್ಕೆ ಸಿಕ್ಕುವ ಅನ್ನದ ಬಟ್ಟಲು ಮತ್ತು ಅನ್ನದ ತಟ್ಟೆ ಹಾಗೆ. ಯಾಕೆಂತಂದ್ರೆ ಇಲ್ಲಿ 100ಕ್ಕೆ 75 ಭಾಗ ಜನರು ಕೂಲಿ ಕಾರ್ಮಿಕರು ಕೆಲಸ ಮಾಡುವಂತದ್ದು. ಮೇಸ್ತ್ರಿಗಳಿರ್ಬೋದು, ಕಾರ್ಪೆಂಟರ್ಗಳಿರ್ಬೋದು, ಕೂಲಿಗಳಿರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಬಾರ್ಬೆಂಡರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತ ಈ ಕೆಂಪು ಕಲ್ಲು ಮತ್ತು ಹೊಯ್ಗೆ ಇಲ್ಲಿ ಅನಿವಾರ್ಯ. ಯಾಕೆಂತಂದ್ರೆ ಯಾವುದೇ ಕಟ್ಟಡ ಕಟ್ಟಲಿ, ದೊಡ್ಡ ವಸತಿ ಸಮುಚ್ಚಯಗಳಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು, ಮನೆ ಕಟ್ಟುವಂತಹದ್ದಿರ್ಬೋದು, ಕೆಂಪು ಕಲ್ಲಲ್ಲೇ ಕಟ್ಟಬೇಕು ಈ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಲ್ಲಿ. ಆದ್ದರಿಂದ ಕೆಂಪು ಕಲ್ಲು ಇಲ್ಲದೆ ಇಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಆದ್ದರಿಂದ ಎಲ್ಲ ಕಟ್ಟಡ ಕಾರ್ಮಿಕರ ಒಂದು ಕೆಲಸ, ಕಟ್ಟಡ ನಿಂತುಕೊಂಡು ಕಾರ್ಮಿಕರಿಗೆ ಕೈಗೆ ಕೆಲಸ ಇಲ್ಲದಾಗೆ ಆಗಿದೆ. ಇವತ್ತು ಬೇಡುವ ಪರಿಸ್ಥಿತಿ ಪಾಪ ಕಾರ್ಮಿಕರಿಗೆ ಬಂದಿದೆ. ಏನೂ ಇಲ್ಲ, ಯಾವುದಕ್ಕಿಲ್ಲ, ಊಟಕ್ಕಿಲ್ಲ, ಯಾವುದಕ್ಕಿಲ್ಲ. ಲಾರಿ ಮಾಲೀಕರು ಇವತ್ತು ಲೋನ್ ಅನ್ನು ಕಟ್ಟದೆ ಲಾರಿಗಳನ್ನ ಬ್ಯಾಂಕಿನವರು, ಫೈನಾನ್ಸ್ನವರು ಸೀಸ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಪ್ರತಿಯೊಬ್ಬರು ಇವತ್ತು ಮಾರ್ಗದ ಬದಿಯಲ್ಲಿ ಬಂದು ಕೂತುಕೊಂಡು ಕೂಗುವಂತಹ ಪರಿಸ್ಥಿತಿ ಬಂದಿದೆ. ಇದೆಲ್ಲವನ್ನು ಗಮನಿಸಿಯೂ ನಮ್ಮ ಜಿಲ್ಲೆಯವರಾದಂತಹ ನಮ್ಮ ಸನ್ಮಾನ್ಯ ಸ್ಪೀಕರ್ UT ಖಾದರ್ ಅವರು ನಮ್ಮೆಲ್ಲರನ್ನು ಬಿಟ್ಟು ಅವರೇ ನಮ್ಮ ಉಸ್ತುವಾರಿ ಸಚಿವರ ಜೊತೆ, ಅಧಿಕಾರಿ ಜೊತೆ 2-3 ಮೀಟಿಂಗ್ ಮಾಡಿದ್ರು. ಆಗ್ತದೆ ಅಂತ ಹೇಳಿದ್ರು. ಯಾಕೆಂತ ಹೇಳಿದ್ರೆ ನಾನೇ ಮಾಡಿದ್ದು ಅಂತ ಆಗ್ಬೇಕಿತ್ತು ಅವರಿಗೆ. ಆದ್ರೂ ಆಗಿಲ್ಲ, ತೊಂದರೆ ಇಲ್ಲ, ಅದು ಆಗಿಲ್ಲ. ಬಳಿಕ ನಾವು ಸೇರಿಕೊಂಡು
ಕರೆದುಕೊಂಡು ಮೀಟಿಂಗ್ ಮಾಡಿದೆವು, ಎಲ್ಲಾ ಸಭೆಗಳನ್ನು ಮಾಡಿದೆವು, ಆದ್ರೆ ಆಗಲಿಲ್ಲ. ಇವತ್ತು ಉಸ್ತುವಾರಿ ಸಚಿವರ ಜವಾಬ್ದಾರಿ ಇದೆ. ಉಸ್ತುವಾರಿ ಸಚಿವ ಅಂತ ಹೇಳಿದ್ರೆ ಒಬ್ಬ ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದ ಹಾಗೆ. ಈ ಜಿಲ್ಲೆಯ ಎಲ್ಲಾ ಸಮಸ್ಯೆಗಳನ್ನ ಆತ ಬಂದು ನಿಂತು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆದು ಚರ್ಚಿಸಿ ಅದಕ್ಕೆ ಕೂಡಲೇ ಅಧಿಕಾರಿಗಳಿಗೆ ಆದೇಶವನ್ನು ಮಾಡಬೇಕಾದವರು ಜಿಲ್ಲೆಯ ಉಸ್ತುವಾರಿ ಸಚಿವರು. ಇಲ್ಲಿ ಕೇವಲ ಕಾಂಗ್ರೆಸ್ಸಿನವರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮಾತ್ರ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಅಂತ ನಾವು ಭಾವಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಅವರ ಹತ್ತಿರ ಕೂತು ಎಲ್ಲ ವಿವರವಾಗಿ ತಿಳಿಸಿದ್ದೇವೆ. ನೋಡಿ ಸ್ವಾಮಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಉದ್ಯಮ ಅಂತ ಹೇಳಿದ್ರೆ ಅದು ಬಿಲ್ಡರ್ಸ್ ಮತ್ತು ಕನ್ಸ್ಟ್ರಕ್ಷನ್, ಎರಡನೇದು ಫಿಶಿಂಗ್. ಇದು ಎರಡು ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಆದ್ದರಿಂದ ಹೆಚ್ಚಿನ 100ರಲ್ಲಿ 70-75 ಭಾಗ ಜನ ಇಲ್ಲಿಯ ಎಲ್ಲರೂ ಈ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಲೈಟಿಂಗ್, ಎಲೆಕ್ಟ್ರಿಕಲ್ ಪ್ರತಿಯೊಂದು ಒಂದಕ್ಕೊಂದು ಸಂಬಂಧ ಇದೆ. ಆದ್ದರಿಂದ ಇವತ್ತು ಕಲ್ಲು ಮತ್ತು ಹೊಯ್ಗೆ ಇಲ್ಲದೆ ಈ ಎರಡು ಜಿಲ್ಲೆಗಳ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸುಮಾರು 4-5 ತಿಂಗಳಿಂದ ಇಲ್ಲಿಯ ಜನ ಕೆಲಸ ಇಲ್ಲದೆ ಚಡ ಮಾಡಿತಾ ಇದ್ದಾರೆ. ಕೈಗೆ ಚಾ ಕೊಡಲಿಕ್ಕೆ, ಊಟ ಮಾಡಲಿಕ್ಕೆ ದುಡ್ಡಿಲ್ಲ, ಮಕ್ಕಳ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ದುಡ್ಡಿಲ್ಲದ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿಮ್ಮ ಇವತ್ತು ಕಣ್ಣು ತೆರೆಯಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಯಾರು UT ಖಾದರ್ ಅವರು ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಇವತ್ತು ಸಾಂಕೇತಿಕವಾಗಿ ನಾವು ಧರಣಿ ಸತ್ಯಾಗ್ರಹ, ಯಾರಿಗೂ ತೊಂದರೆ ಮಾಡದೆ, ಯಾರಿಗೂ ಉಪದ್ರ ಕೊಡದೆ ಇವತ್ತು ರಸ್ತೆಯ ಬದಿಯಲ್ಲಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸಂಘಟನೆಗಳು ಇವತ್ತು ಮಾರ್ಗದ ಬದಿಯಲ್ಲಿ ಚಾಪೆ ಹಾಕಿ ಕೂತಿದ್ದೇವೆ. ಒಂದು ವೇಳೆ ನೀವು ಇದಕ್ಕೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ನಮ್ಮನ್ನು ಕರೆದು ಪರಿಹರಿಸದಿದ್ದಲ್ಲಿ ಚಾಪೆಯನ್ನು ಬಿಟ್ಟು, ರಸ್ತೆಯನ್ನು ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಾದೀತು. ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಇದರಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ತಗೊಳ್ಬೇಡಿ. ಬಡವರ ಕಣ್ಣೀರು, ಬಡವರ ಹೊಟ್ಟೆಗೆ ಹೊಡೆಯುತ್ತಾ ಇದ್ದೀರಿ ನೀವು. ಬಡವರ ಹೊಟ್ಟೆಗೆ ಹೊಡೆಯುವಂತ ಈ ಒಂದು ನಿಮ್ಮ ಈ ಅಹಂಕಾರವನ್ನ, ದುರಂಕಾರವನ್ನ ಬಿಟ್ಟು ದಯವಿಟ್ಟು ಬನ್ನಿ, ಸಭೆ ಕರೆಯಿರಿ, ಇದನ್ನು ಪರಿಹರಿಸಿ ಎಲ್ಲರ ಬಡವರ ಹೊಟ್ಟೆಗೆ ಒಂದು ತುತ್ತು ಅನ್ನ ತಿನ್ನುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕಳೆಯ ವಿನಂತಿಯನ್ನು ಮಾಡ್ತೇನೆ. ಈ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುತ್ವವನ್ನ ಆರಾಧಿಸಿಕೊಂಡು ಬರ್ತಾ ಇರುವಂತಹ ಜನರ ಹೊಟ್ಟೆಗೆ ಎಲ್ಲ ರೀತಿಯಲ್ಲೂ ಹೊಡಿಬೇಕು ಅನ್ನುವ ಕಾರಣಕ್ಕೆ ಕೆಂಪು ಕಲ್ಲು ಮತ್ತು ಮರಳಿನ ಒಂದು ಸಮಸ್ಯೆಯನ್ನ ಸೃಷ್ಟಿಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಸಮಸ್ಯೆ ಅಲ್ಲ, ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿರುವಂತಹ ಸಮಸ್ಯೆ. ಕಳೆದ 4 ತಿಂಗಳಿಂದ ಈ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ಈ ಜಿಲ್ಲೆಯಲ್ಲಿ ಮನೆ ಕಟ್ಟುವವರಿಗೆ ಕೆಂಪು ಕಲ್ಲು ಮತ್ತು ಮರಳಿಲ್ಲ, ಈ ಜಿಲ್ಲೆಯಲ್ಲಿ ಟ್ರಾನ್ಸ್ಪೋರ್ಟ್ ಉದ್ದಿಮೆ ನಡೆಸ್ತಾ ಇರುವಂತವರಿಗೆ ಕೆಲಸ ಇಲ್ಲ, ಈ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮತ್ತು ಮರಳಿನ ಮೇಲೆ ಅವಲಂಬಿತರಾಗಿರುವಂತಹ ಮೇಸ್ತ್ರಿಗಳಿಗೆ, ಈ ರೀತಿ ಹಲವು ಕೆಲಸಗಳನ್ನ ಮಾಡ್ತಾ ಇರುವಂತಹ ಜನರಿಗೆ ಯಾವುದೇ ಕೆಲಸ ಇಲ್ಲದಂತಹ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿದೆ. ಒಂದು ವೇಳೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಹೊಂದಿದೆ ಅಂದ್ರೆ, ನಮಗೊಂದು ಉಸ್ತುವಾರಿ ಸಚಿವರನ್ನ ಕೊಟ್ಟಿದ್ದಾರೆ. ಆ ಉಸ್ತುವಾರಿ ಸಚಿವರು ಅರುಣ್ ಶೇಟ್ ಅವರು ಹಾಡು ಹೇಳಿದ ಹಾಗೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬೆಳಗಿನ ಫ್ಲೈಟ್ ಅಲ್ಲಿ ಬರ್ತಾರೆ, ಸಾಯಂಕಾಲದ ಫ್ಲೈಟ್ ಅಲ್ಲಿ ವಾಪಸ್ ಹೋಗ್ತಾರೆ. ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಜಿಲ್ಲೆಯ ಶಾಸಕರನ್ನ, ಜನಪ್ರತಿನಿಧಿಗಳನ್ನ, ಕನಿಷ್ಠ ಅವರನ್ನ ಕರೆದು ಮಾತನಾಡಿಸಬೇಕು, ಜನಾಭಿಪ್ರಾಯವನ್ನು ತಿಳ್ಕೊಳ್ಬೇಕು ಅನ್ನುವಂತ ಕನಿಷ್ಠ ಸೌಜನ್ಯತೆ ಇಲ್ಲ. ಕೆಂಪು ಕಲ್ಲು ಮತ್ತು ಮರಳು ಇವತ್ತಿನ ಸಮಸ್ಯೆ, ಆದ್ರೆ ಈ ಜಿಲ್ಲೆಯ ಯಾವ ಸಮಸ್ಯೆಗೂ ಉತ್ತರವನ್ನು ಹುಡುಕಬೇಕು ಅನ್ನುವಂತ ಪ್ರಯತ್ನವೂ ಈ ಸರ್ಕಾರ ಮಾಡ್ತಾ ಇಲ್ಲ. ಪ್ರಾಯಶಃ ಆ ರೀತಿಯಂತ ಒಂದು ನಿರ್ದೇಶನವನ್ನ ಕೊಟ್ಟು ಈ ಉಸ್ತುವಾರಿ ಸಚಿವರನ್ನು ಇಲ್ಲಿ ಕಳಿಸಿದ್ದಾರೆ ಅಂತ ನನ್ನ ಭಾವನೆ. ಹೆಸರಿಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಆದ್ರೆ ಈ ಜಿಲ್ಲೆ ಎಲ್ಲ ಉಸ್ತುವಾರಿ ನೋಡ್ಕೊಳ್ತಾ ಇರುವಂತದ್ದು ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ UT ಖಾದರ್ ಅವರು. UT ಖಾದರ್ ಅವರು ಹೇಳ್ತಾರೆ, ಬರುವ ಗುರುವಾರ ಸಮಸ್ಯೆ ಇತ್ಯರ್ಥ ಆಗ್ತದೆ.
ಎಷ್ಟು ಗುರುವಾರಗಳು ಹೋಯ್ತು ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಶಾಸಕರು, ಸಂಸದರು, ಜಿಲ್ಲೆ ಅಧ್ಯಕ್ಷರು, ಪ್ರಮುಖರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ಪ್ರಾಯಶಃ ಇವತ್ತಿಗೆ 1.5 ತಿಂಗಳು 2 ತಿಂಗಳಾಯ್ತು. ಆವಾಗ ಹೇಳಿದ್ರು ಮುಂದಿನ ಗುರುವಾರ ಸರಿ ಆಗ್ತದೆ. ಆ ನಂತರ 8 ಗುರುವಾರಗಳು ಕಳೀತು. ಇವತ್ತು ಎಲ್ಲೋ ಮಾಹಿತಿ ಸಿಕ್ಕಿದ್ದು ಮುಂದಿನ ಗುರುವಾರ ಸರಿ ಆಗ್ತದೆ ಅಂತ. ಇನ್ನೆಷ್ಟು ಗುರುವಾರಗಳು ಬೇಕು ಅಂತ ಗೊತ್ತಿಲ್ಲ. ರಾಯರು ಕೂಡ ಇವರಿಗೆ ಬುದ್ಧಿ ಕೊಡೋದಿಲ್ಲ. ರಾಯರನ್ನು ನಂಬಲು ಜನರು ಇವರು. ಈ UT ಖಾದರ್ ಪ್ರಾಯಶಃ ಇಲ್ಲಿಗಲ್ ಆಗಿ ನಡಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಂದು ವ್ಯವಸ್ಥೆಯನ್ನ ಸರಳೀಕೃತಗೊಳಿಸಲಿಕ್ಕೆ, ಒಂದು ವ್ಯವಸ್ಥೆಯನ್ನ ಕಾನೂನುಬದ್ಧಗೊಳಿಸಲಿಕ್ಕೆ ಇನ್ನೆಷ್ಟು ಸಮಯ ಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಉಮನಾಥ್ ತೋಟೆಯವರು ಹೇಳಿದ್ರು ಇಲ್ಲಿಗಲ್ ಆದದನ್ನು ನಿಲ್ಲಿಸಿದ್ದೇವೆ ಅಂತ. ಲೀಗಲ್ ಮಾಡುವ ಜವಾಬ್ದಾರಿ ಯಾರ್ದು? ಲೀಗಲ್ ಮಾಡಿ ಜನರಿಗೆ ಯಾವ ಪ್ರೈಸ್ ನಲ್ಲಿ ಸಿಗಬೇಕು, ಯಾವ ಮೊತ್ತದಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗಬೇಕು ಅನ್ನುವಂಥ ನಿರ್ಣಯ ತೆಗೆದುಕೊಳ್ಬೇಕಾದ್ದು ಯಾರ ಜವಾಬ್ದಾರಿ? ಹಾಗಾಗಿ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಕೊಡಬಾರದು ಅನ್ನುವಂಥ ಮನಸ್ಸಿದೆ. ಯಾಕೆಂದ್ರೆ ನಾವು ಕಾಂಗ್ರೆಸ್ನ ಪರವಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಇರಬೇಕು ಪ್ರಾಯಶಃ. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತ UT ಖಾದರ್ ಅವರಿಗೆ ಈ ಜಿಲ್ಲೆಯ ಜನರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ಮಾಡಬೇಡಿ. ಈ ಜಿಲ್ಲೆಯಲ್ಲಿ ಯಾರು ಈ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ, ತುಂಬಾ ಜನ ಈ ಉದ್ಯಮದ ಕಾರಣಕ್ಕೆ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂಥದ್ದು ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಕ್ಷಣ ಈ ಸಮಸ್ಯೆಗೆ ಉತ್ತರವನ್ನು ಹುಡುಕಬೇಕು. ಜಿಲ್ಲೆಯ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದರ ಆಧಾರದಲ್ಲಿ ಅತ್ಯಂತ ಶೀಘ್ರವಾಗಿ ಆ ಶುಭ ಗುರುವಾರ ಬರಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ಒಂದು ಸ್ವಲ್ಪ ಬುದ್ಧಿ ಕೊಡಲಿ ಭಗವಂತ ಇವರಿಗೆ. ಇನ್ನಷ್ಟು ದಿನ ನಮ್ಮನ್ನ ಈ ರೀತಿ ಕಾಡಿಸ್ತೀರಿ. ಮುಂದಿನ ದಿವಸಗಳಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ಇವತ್ತು ಧರಣಿ ಸತ್ಯಾಗ್ರಹ, ಮುಂದಿನ ದಿವಸದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಉಗ್ರ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಈ ಜಿಲ್ಲೆಯ ಜನರ ಪರವಾಗಿ ಮಾಡ್ತದೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಈ ಜಿಲ್ಲೆಯ ಜನರ ಪರವಾಗಿ ನಿಲ್ತದೆ, ಕಾರ್ಮಿಕರ ಪರವಾಗಿ ನಿಲ್ತದೆ, ಬಡ ಜನರ ಪರವಾಗಿ ನಿಲ್ತದೆ. ನಾವು ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮೋಸ ಮಾಡುವಂತ ಈ ಕಾಂಗ್ರೆಸ್ ಸರ್ಕಾರದ ಈ ಆಟಾಟೋಪವನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ದಿವಸದಲ್ಲಿ ಇದನ್ನೊಂದು ಜನಾಂದೋಲನದ ರೀತಿಯಲ್ಲಿ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಇವತ್ತು ಮಾಡಿದ್ದೇವೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಕಳೆದ 3 ತಿಂಗಳಲ್ಲಿ ಮಾಡಿರುವ ಎಲ್ಲ ಕೆಲಸಗಳನ್ನು ಉಲ್ಲೇಖ ಮಾಡಿದ್ರು. ಎಷ್ಟು ಸಭೆಗಳಾಯಿತು ಇದರ ಬಗ್ಗೆ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂಥದ್ದು, ಶಾಸಕರು ಹೋಗಿ ಸದನದಲ್ಲಿ ಮಾತನಾಡುವಂಥದ್ದು, ಆನಂತರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸೇರಿ ಸಭೆಯನ್ನು ಮಾಡಿರುವಂಥದ್ದು. ಆದರೂ ಕೂಡ ಕನಿಷ್ಠ ಸೌಜನ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಹಾಗಾಗಿ ಇದೊಂದು ಎಚ್ಚರಿಕೆಯ ಪ್ರತಿಭಟನೆ ಅನ್ನುವಂಥದ್ದನ್ನು ನಾನು UT ಖಾದರ್ ಅವರಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. UT ಖಾದರ್ ಅವರೇ ಈ ಎಲ್ಲ ಸಮಸ್ಯೆಗಳಿಗೆ ನೇರ ಜವಾಬ್ದಾರಿ. UT ಖಾದರ್ ಅವರೇ ಈ ರೀತಿಯಾದಂತಹ ಸಮಸ್ಯೆಯನ್ನು ಸೃಷ್ಟಿಸಿ ಗುರುವಾರ ಸರಿ ಮಾಡ್ತೇನೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಪ್ರತಿಭಟನೆ UT ಖಾದರ್ ಅವರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ದಿನೇಶ್ ಗುಂಡೂರಾವ್ ಅವರ ವಿರುದ್ಧ, ಜನರ ವಿರೋಧಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಧರಣಿ ಸತ್ಯಾಗ್ರಹ ಬೆಳಗಿನಿಂದ ಸಾಯಂಕಾಲದವರೆಗೆ ನಡೀಲಿಕ್ಕಿದೆ. ಬಾಯನ್ನು ಬಿಡದಿದ್ರೆ ನಾವು ಇದಕ್ಕಿಂತಲೂ ಉಗ್ರ ರೀತಿಯ ಹೋರಾಟವನ್ನು ಮಾಡಬೇಕಾಗಿದೆ. ಬೆಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ಶಾಸಕರಾಗಿರುವಂತ ವನಶೆಟ್ಟಿ ಒಂದು ಕ್ಯಾಮರಾ ಮಾತ್ರ ಕಾಯಂ ಆಗಿರ್ತದೆ. ಅದು ಪೊಲೀಸ್ ಇಲಾಖೆ ಕ್ಯಾಮರಾ ಒಂದು ಮಾತ್ರ ಕಾಯಂ ಆಗಿ ಇರ್ತದೆ. ಯಾಕಂದ್ರೆ ಇವ್ರ ಮೇಲೆ ಎಲ್ಲಿ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ, ಇವರನ್ನ ಹೇಗೆ ಬಗ್ಗುಬಡಿಬೇಕು, ಇವರ ಧ್ವನಿಯನ್ನ ಹೇಗೆ ನಾವು ಮುಗಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ಸದಾ ಕುಳಿತಿರುವಂತ ಸರ್ಕಾರ ಪ್ರಾಯೋಜಿತ ಪೊಲೀಸ್ ಇಲಾಖೆ ಏನಿದೆ ಅದು ಮಾತ್ರ ಆಕ್ಟಿವ್ ಆಗಿರ್ತದೆ. ಈಗ ಸಂಸದರು ಹೇಳಿದಂತ ಮಾತಿಗೆ ಧ್ವನಿಗೂಡಿಸುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದೊಡ್ಡದಾದ ಷಡ್ಯಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಷಡ್ಯಂತ್ರನೇ, ಬೇಕಂತಲೇ ಮಾಡುದು ಷಡ್ಯಂತ್ರವನ್ನ.
ಮೊದಲು ನಮ್ಮ ಕಾರ್ಯಕರ್ತರ ಕೊಲೆಯನ್ನ ಮಾಡಿದ್ರು, ನಮ್ಮ ಪರೀಕ್ಷೆ ಮಾಡಿ ನೋಡಿದ್ರು, ಏನ್ ಮಾಡ್ತಾರೆ ಇವರು ನೋಡುವ ಅನ್ನುವಂತ. ನಂತರ ನಮ್ಮ ಗೋಕಳ್ಳತನ ಏನಾಗ್ತದೆ ಪುನಃ ಶುರು ಮಾಡಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಪುನಃ ಗೋಕಳ್ಳತನ ಆಗ್ತಾ ಇದೆ. ಇವರು ಕೈ ಕಟ್ಟಿ ಕೂತ್ಕೊಳ್ತಾರ ಅಲ್ಲ ಏನಾದ್ರು ಮಾಡ್ತಾರ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲೋ ಒಂದ್ ಕಡೆ ಮನಸ್ಸಿಗೆ ಬಂದಿದೆ, ಇವ್ರಿಗೆ ಕಲ್ಲು ಹೊಡಿಲಿಕ್ಕೆ ಇವ್ರಿಗೆ ಬರುದಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಸರ್ಕಾರ ಇದೆ. ಕಲ್ಲು ಹೊಡಿಲಿಕ್ಕೆ ನಮಗೆ ಖಂಡಿತ ಬರ್ತದೆ, ಕಲ್ಲು ಹೊಡಿಲಿಕ್ಕೆ ಖಂಡಿತ ಬರ್ತದೆ ನಮಗ. ಆದ್ರೆ ಈಗ ನಾವು ಮತ್ತೊಂದು ಕಲ್ಲಿನ ಸಮಸ್ಯೆ ನೀವು ನಮ್ಮ ಮುಂದೆ ಇಟ್ಟು ಬಿಟ್ಟಿದ್ದೀರಿ. ಈ ಕಲ್ಲಿನ ಸಮಸ್ಯೆ ಸಹ ನೀವು ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕಂತಾನೇ ಮಾಡಿದ್ದು. ನೋಡುವ, ಇವರಿಗೆಲ್ಲ ಜೀವ ತೆಗೆದಾಯ್ತು, ಇವರ ದನ ಕರುಗಳ ಮೇಲೆ ದಾಳಿ ಮಾಡಿದ್ದಾಯ್ತು, ಇವರ ಜೀವನ ಪದ್ಧತಿ ಮೇಲೆ ಇವರ ಹೊಟ್ಟೆಗೆ ಕಲ್ಲು ಹೊಡೆಯುವಂತ ಪ್ರಯತ್ನ ಮಾಡುವ, ಇನ್ನೇನಾದ್ರೂ ಮಾಡ್ತಾರೆ ಇವರು ನೋಡುವಂತ ಪರೀಕ್ಷೆಯನ್ನ ನಮ್ಮನ್ನ ಇವರು ಒಳಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಇದು ಷಡ್ಯಂತ್ರನೇ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಗಳಲ್ಲಿ ಅವರನ್ನ ಹೇಳೋರು ಕೇಳೋರು, ಅವರಿಗೆ ಓಟ್ ಹಾಕುವರು, ಅವರ ಪರವಾಗಿ ನಿಲ್ಲೋರು ಯಾರೂ ಇಲ್ಲ. ಯಾಕಂದ್ರೆ ಅವ್ರು ಕೊಟ್ಟರೆ ನಮಗೆ ಗೊತ್ತಾಗಿದೆ, ಇಡೀ ಕರ್ನಾಟಕ ಸಹ ಈಗ ಗೊತ್ತಾಗ್ತಿದೆ. ಇದೊಂದು ಸಣ್ಣ ಸಮಸ್ಯೆಯನ್ನ, ಈ ಸಣ್ಣ ಸಮಸ್ಯೆಯನ್ನ ಪರಿಹಾರ ಮಾಡಬಲ್ಲಂತ ಸಮಸ್ಯೆ. ಈ ಸಮಸ್ಯೆಯನ್ನು ಬಿಜೆಪಿ ಸರ್ಕಾರ ಇದ್ದಂತ ಸಮಯದಲ್ಲಿ 2 ವಾರದಲ್ಲಿ 250 ಲೈಸೆನ್ಸ್ ಅನ್ನ ನಾವು ಕೊಟ್ಟು ಸಮಸ್ಯೆ ಪರಿಹಾರ ಮಾಡಿದ್ದೇವೆ. ಆದ್ರೆ ಅವರಿಗೆ ಈಗ 2-3 ತಿಂಗಳಿಂದ ಇದೊಂದು ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಮನಸ್ಥಿತಿ ಆಗಲಿ, ಪೊಲಿಟಿಕಲ್ ವಿಲ್ ಪವರ್ ಆಗಲಿ ಇವರ ಹತ್ರ ಇಲ್ಲ. ನಮ್ಮ ಸ್ಪೀಕರ್ ಸಾಹೇಬರು ಖಂಡಿತ ಅವರಿಗೆ ಇದನ್ನ 2-3 ಗುರುವಾರದಲ್ಲೆಲ್ಲ ಮಾಡಬಹುದು. ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ, ಮತ್ತೊಂದು ಗುರುವಾರ ಮಾಡುವ, ಇನ್ನೊಂದು ಗುರುವಾರ ಮಾಡುವ ಅಂತ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮನಸ್ಸಿಲ್ಲ ಅವರಿಗೆ. ಅವರು ಸ್ಪೀಕರ್ ಕುರ್ಚಿಯಿಂದ ಹಿಡಿದು ಯಾವಾಗ ನಾನು ಮಿನಿಸ್ಟರ್ ಆಗ್ತೇನೆ ಅನ್ನುವಂತ ಹಂಬಲದಲ್ಲಿ ಅವರು ಕನಸು ಕಾಣ್ತಾ ಇದ್ರೆ, ಈ ದಿನೇಶ್ ಗುಂಡೂರಾವ್ ಅನ್ನುವಂತ ವ್ಯಕ್ತಿ ರಿಮೋಟ್ ಕಂಟ್ರೋಲ್ ನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಪ್ಲೇನ್ ಟಿಕೆಟ್ ಮಾಡ್ತಾರೆ, ವಿನಾ ಪ್ಲೇನ್ ಅಲ್ಲಿ ಬರುವುದಿಲ್ಲ. ಆ ಟಿಕೆಟ್ ಕ್ಯಾನ್ಸಲ್ ಮಾಡಿ ಬೆಂಗಳೂರಲ್ಲೇ ಕೂತ್ಕೊಳ್ತಾರೆ. ಮಂಗಳೂರಿಗೆ ಬಂದದ್ದೇ ಯಾರಿಗೆ ಗೊತ್ತಿಲ್ಲ, ಮಂಗಳೂರಿಗೆ ಬರುವುದನ್ನೇ ಬಿಟ್ಟಿದ್ದಾರೆ. ಯಾಕಂದ್ರೆ ಗೊತ್ತು ಅವ್ರಿಗೆ, ಮಂಗಳೂರಿಗೆ ಬಂದ್ರೆ ಯಾವುದೇ ಮೀಟಿಂಗ್ ಗಳನ್ನ ಮಾಡಿದ್ರೆ ಮೀಟಿಂಗ್ ಗಳಲ್ಲಿ ನಾವು ಶಾಸಕರು ಪ್ರತಿ ಸಾರಿ ಅವರನ್ನ ಈ ಜಿಲ್ಲಾ ಮೀಟಿಂಗ್ ಇರ್ಬೋದು, KADB ಮೀಟಿಂಗ್ ಇರ್ಬೋದು, ಅವ್ರು ಬಂದ್ರೆ ಅದರಲ್ಲಿ ಅವರನ್ನ ಪ್ರಶ್ನೆ ಮಾಡ್ತೇವೆ ಅನ್ನುವಂತ ಹೆದರಿಕೆ ಅವರಿಗಿದೆ. ಈ ಸಣ್ಣ ಸಮಸ್ಯೆ ಇದು ಪರಿಹಾರ ಮಾಡ್ಲಿಕ್ಕೆ ಇದು ಸಣ್ಣ ಸಮಸ್ಯೆ. ಆದ್ರೆ ಈ ಸಮಸ್ಯೆ ಇಷ್ಟು ದೊಡ್ಡದಾಗಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ. ಖಾಲಿ ಕಲ್ಲು ಕೋರೆಯ ಧನಿಗಳಿಗೆ ಸಮಸ್ಯೆ ಆಗ್ತಂತ ಕೆಲವರು ಯೋಚನೆ ಮಾಡಿದ್ರು ಹಿಂದೆ. ಇದು ಕೆಳಗಿನಿಂದ ಮೇಲಿನವರೆಗೆ ಕಟ್ಟ ಕೊಡೆಯ ವ್ಯಕ್ತಿಯ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ಕಟ್ಟಗಡೆಯ ವ್ಯಕ್ತಿ, ಆ ಕ್ಯಾಂಟೀನ್ ನಲ್ಲಿ ದುಡಿಯುವಂತ ವ್ಯಕ್ತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮೊನ್ನೆ ಯಾರೋ 2 ವ್ಯಕ್ತಿಗಳು ನನ್ನ ಆಫೀಸಿಗೆ ಬಂದಿದ್ರು, ಹೇಳಿದ್ರು, ಅಣ್ಣ ಕೆಲಸ ಇಲ್ಲ, ಹೋಗ್ಲಿಲ್ಲ, ಫೀಸ್ ಕಟ್ರೆ ಒಂದಿಚ್ಚಿ ಅದನ್ನ ಒಂಜಿ ಪೈಸೆ ಕೊಡ್ಬಾರ, ಒಂಜಿ ಫೀಸ್ ಕಟ್ರೆ ಸಹಾಯ ಮಲ್ಬಾರ ಅನ್ನುವಂತ ದೀನ ಸ್ಥಿತಿಗೆ ಅವರನ್ನ ದುಡುವಂತ ಕೆಲಸ ಈ ಸರ್ಕಾರ ಮಾಡಿದೆ. ಅವ ಹೇಳಿದ, ನಾನು ಇಷ್ಟವರೆಗೆ ಯಾರ ಹತ್ರ ದುಡ್ಡು ಕೇಳಲಿಲ್ಲ, ಆದ್ರೆ ನನ್ನ ಮಕ್ಕಳ ಭವಿಷ್ಯದ ಪ್ರಶ್ನೆ, ಅಣ್ಣ ನೀವೇನಾದ್ರೂ ಸಹಾಯ ಮಾಡಿ ಅನ್ನುವಂತ ಮಾತನ್ನ ಬಹಳೊಂದು ಹತಾಶೆಯಿಂದ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಮತ್ತೊಂದು ಕಡೆ ಒಬ್ಬ ಲಾರಿ ಡ್ರೈವರು ನಿಮ್ಗೆ ಗೊತ್ತಿದ್ದ ಹಾಗೆ ಲೋನ್ ಕಟ್ಟಲಿಕ್ಕಾಗದೆ ಸುಸೈಡ್ ಅಟೆಂಪ್ಟ್ ಅನ್ನ ಮಾಡ್ತಾರೆ. ಈ ರೀತಿಯ ಸರ್ಕಾರ ನಮಗೆ ಬೇಕಾ? ಈ ರೀತಿಯ ವ್ಯವಸ್ಥೆಯನ್ನ ನಾವು ಎಷ್ಟು ತನಕ ಸಹಿಸಿಕೊಳ್ಳುವುದು ಅನ್ನುವ ಮನಸ್ಥಿತಿ ನಮ್ಗೆ ಈಗ ಬರಬೇಕು, ಸಹಿಸಿಕೊಳ್ಬಾರ್ದು. ಬಹುಶಃ ರಾಣಿ ಅಬ್ಬಕ್ಕ ಅವರ ವೀರರಾಣಿ ಅಬ್ಬಕ್ಕ ರಥಯಾತ್ರೆ ನಮ್ಮ ಮುಂದಿನ ಸಾಗ್ತಾ ಇದೆ. ಒಂದು 5 ನಿಮಿಷ ಅವರನ್ನ ಹೋಗ್ಲಿಕ್ಕೆ ಅನುವು ಮಾಡಿಕೊಡುವ ಅನ್ನುವಂಥ ಮಾತನಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.